ಹಂತವಾಗಿ ಡೆವಲಪ್ ಆಗ್ತಾ ಹೋಗ್ತಾನೆ ಇದೆ. ಭಾಳ ಖುಷಿ ಆಗ್ತಾ ಇದೆ. ನವರಸನ್ ಅವ್ರು ಏನೇ ಮಾಡಿದ್ರು ಕೂಡ ಏನೋ ಒಂದು ಡಿಫ್ರೆಂಟ್ ಆಗಿ ನೋಡಿಕೊಂಡು ಎಲ್ಲರಿಗೂ ರೀಚ್ ಆಗೋ ಥರ ಮಾಡಬೇಕು ಅನ್ನೋ ಒಂದು ಇಟ್ಕೊಂಡು ಬಂದಿದ್ದಾರೆ. 3ನೇ ತಾರೀಕು ಪ್ರಾಕ್ಟೀಸ್ ಇದೆ ಅಂತ ಹೇಳಿದ್ದಾರೆ. ಎಲ್ಲ ಪ್ಲೇಯರ್ಸ್ಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಮತ್ತು 5-6ನೇ ತಾರೀಕು 5ನೇ ತಾರೀಕು ಇನಾಗ್ರೇಷನ್ ಇರುತ್ತೆ, 6ನೇ ತಾರೀಕು ಕಪ್ಪು ವಿತರಣೆ ಸಮಾರಂಭ ಇರುತ್ತೆ. ಸೊ ಎಲ್ಲ ಚಾಲೆಂಜ್ ಆಗಿ ಆಡಿ ಒಂದು ಒಳ್ಳೆ ಗೇಮ್ನ, ದೇಸಿ ಗೇಮು ಅಂದರೆ ಇದ್ರದ್ದು ಯಾರು ಕಾನ್ಸೆಪ್ಟೇ ಬಂದಿರಲಿಲ್ಲ. ಅವರು ನಮ್ಮ ಗೌಡ್ರು ಹೇಳ್ದಂಗೆ, ಸಂಜಯ್ ಗೌಡ್ರು ಹೇಳ್ದಂಗೆ ಕ್ರಿಕೆಟ್ ಆಯಿತು, ಶಟ್ಲ್ ಆಯಿತು, ಮತ್ತೊಂದಾಯಿತು, ಎಲ್ಲ ಆಗಿತ್ತು. ಸೊ ಕಬಡ್ಡಿದು ಸಂಬಂಧಪಟ್ಟಿದ್ದು ಇಂಟ್ರೊಡ್ಯೂಸ್ ಮಾಡ್ತಿರೋ ನವರಸನ್ ಮತ್ತು ಇಡೀ ತಂಡಕ್ಕೆ ಶುಭಾಶಯ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸ್ಟೇಟ್ ಲೆವೆಲು, ನ್ಯಾಷನಲ್ ಲೆವೆಲ್ವರೆಗೂ ಹೋಗುತ್ತೆ ಅನ್ನೋ ಒಂದು ಅಭಿಪ್ರಾಯನ ಅವತ್ತೇ ವ್ಯಕ್ತಪಡಿಸಿದ್ರು. ನಿಜವಾಗ್ಲೂ ಇವತ್ತಿನ ಕಾರ್ಯಕ್ರಮ ನೋಡಿದಾಗ 200% ಮಿಸ್ ಆಗಲ್ಲ, ಆ ಲೆವೆಲ್ ರೀಚ್ ಆಗುತ್ತೆ ಅನ್ನೋದು ಇಲ್ಲೇ ಕಾಣ್ತಾ ಇದೆ. ಎಲ್ಲರಲ್ಲೂ ಒಂದು ವಿನಂತಿ ಏನಂದರೆ, ನವರಸನ್ ಅವರು ಸಿನಿಮಾ ಕೂಡ ಜೊತೆಯಲ್ಲಿ ಸಿನಿಮಾ ಪ್ರಮೋಷನ್ ಇಟ್ಕೊಂಡು ಜೊತೆಲಿ ಮಾಡ್ತಿರೋದು ಖುಷಿ. ಹಾಗೆ ನಮ್ಮ ಸ್ನೇಹಿತರು ಮಾಡಿರ್ತಕ್ಕಂಥ ವಾಮನ ಸಿನಿಮಾ ಸರ್, ಆಲ್ ದ ಬೆಸ್ಟ್. ಯಾಕೆಂದರೆ ಟೀಸರ್ ನನಗೆ ಪ್ರತಿ ಕ್ಷಣ ತೋರಿಸ್ತಾ ಇದ್ರಿ. ಇವತ್ತು ಇಲ್ಲಿ ನೋಡಿದಾಗಂತೂ ನನಗೆ ರೋಮಾಂಚನ ಅನ್ನಿಸ್ತು. ನಿಮಗೆ ಹಾಗೂ ಧನ್ವೀರ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಹಾಗೆ ಹಂಗೊಂದಿತ್ತು ಕಾಲ ನಮ್ಮ ಸುರೇಶ್ ಅಣ್ಣ ಅವರು ಪ್ರೊಡ್ಯೂಸರು, ಅವ್ರಿಗೂ ಕೂಡ ಆಲ್ ದ ಬೆಸ್ಟ್. ಎಲ್ಲ ಪ್ರೊಡ್ಯೂಸರ್ಸು, ಸೂತ್ರಧಾರಿ ನವರಸನ್ ಅವರು ಸೂತ್ರಧಾರಿ, ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ. ಹಾಗೆ ನಮ್ಮ ಶರವಣ ಸಾಹೇಬರು ಒಂದು ಕ್ರೀಡೆಗೆ ಎಷ್ಟು ಒಂದು ಸಪೋರ್ಟಾಗಿ ನಿಂತಿದ್ದಾರೆ ಅಂದರೆ ನಿಜವಾಗ್ಲೂ ಸರ್, ಹ್ಯಾಟ್ಸಪ್ ಸರ್. ಯಾಕೆಂದರೆ ಫಸ್ಟು ನೀವು ಅವತ್ತು ಹೇಳ್ದಂಥ ಮಾತಿನ ತಕ್ಕನಾಗಿ ಇವತ್ತವರೆಗೂ ನಡ್ಕೊಂಬಂದಿರ, ಮುಂದಕ್ಕೂ ಕೂಡ ಅದೇ ಥರ ನಿಮ್ಮ ಸಪೋರ್ಟ್ ಇರಲಿ. ಇಲ್ಲಿ ನಮ್ಮ ಗೌಡ್ರಾಗಿರ್ಬೋದು, ತುಂಬ ಜನ, ನಮ್ಮ ಮುನೇಗೌಡರಾಗಿರ್ಬೋದು, ತುಂಬ ಜನ ಎಲ್ಲರೂ ಇದ್ದೀರಾ. ತಮ್ಗೆಲ್ರಿಗೂ ಈ ಒಂದು ಕಬಡ್ಡಿ ಟೀಮ್ಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಸಪೋರ್ಟ್ ಕೊಟ್ಟಿರೋದ್ರಿಂದ ಇಲ್ಲಿ ಇಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಇದೇ ಸಪೋರ್ಟ್ ಎಲ್ಲರೂ ಇರಲಿ. ನವರಸನ್ ಅವರೇ, ನಿಮ್ಮ ಎಫರ್ಟು ಇಲ್ಲಿವರೆಗೂ ತಗೊಬಂದು ನಿಲ್ಲಿಸಿದೆ. ಇನ್ನೂ ಮುಂದಕ್ಕೆ ಅತಿ ಹೆಚ್ಚು ಯಶಸ್ಸು ನಿಮಗೆ ಸಿಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಬಡ್ಡಿ ಆಡ್ತಿರ್ತಕ್ಕಂಥ ಎಲ್ಲ ನಮ್ಮ ಸೆಲೆಬ್ರಿಟಿ ಹೆಣ್ಮಕ್ಳುಗಳಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅವಕಾಶ ಮಾಡಿಕೊಟ್ಟಿದೆ ಸರ್, ಧನ್ಯವಾದಗಳು. ತುಂಬ ಅದ್ಭುತವಾಗಿದೆ. ಒಂದೇ ಒಂದು ವಿಶ್ ಮಾಡಿ ನಮ್ಮ ಹೆಣ್ಮಕ್ಳು ಮತ್ತು ನಮ್ಮ ಸರವಣ ಸರ್ ಎಲ್ಲ ಬಂದಿದ್ದಾರೆ, ವಿಶ್ ಮಾಡಬೇಕು. ಇವತ್ತಿನ ದಿನ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರು ನವರಸನ್ ಹೇಳ್ತಾ ಇದ್ರು ಅವಾಗಲೇ, ನಾವೆಲ್ಲ 20 ವರ್ಷದಿಂದ ಆಡ್ಕೊಂಡು ಇದೇ ಪೀಣ್ಯದಲ್ಲಿ ಒಟ್ಟೊಟ್ಟಿಗೆ ನಮ್ಮದೇ ಆದ ವ್ಯವಹಾರ, ಅವ್ರದ್ದೇ ಒಂದು ಕೆಲಸದಲ್ಲಿದ್ದರು. ನಾವೆಲ್ಲ ಏನೋ ಹಂಗೆ ಭೇಟಿ ಆದ್ವಿ. ನಾವೆಲ್ಲ ಗ್ರಾಮ ಪ್ರದೇಶದಿಂದ ಬಂದಿರೋದು, ವಿಲೇಜಿಂದ. ತಾವೆಲ್ಲ ಸುಮಾರು ಜನ, ತಾವು ಸಹ ನಾವೆಲ್ಲ ಸುಮಾರು ಈ ಭಾಗದಲ್ಲಿ ಇರ್ತಕ್ಕಂಥ ಬೆಂಗಳೂರಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಂದು ಅವ್ರದ್ದೇ ಆದ ಒಂದೊಂದು ಉದ್ಯಮದಲ್ಲಿ ನಾವೆಲ್ಲ ತೊಡಗಿಸ್ಕೊಂಡಿರ್ತೀವಿ. ಯಾವುದೇ ಟೆನ್ಷನ್ ಇರಲಿ, ಬೇರೆ ಉದ್ಯಮದಲ್ಲಿ ಅವ್ರದ್ದೇ ಆದ ಒಂದು ಟೆನ್ಷನ್ಸ್ ಇರ್ತವೆ. ಅದ್ರ ಮಧ್ಯೆ ತಾವೆಲ್ಲ ಏನು ಕ್ರೀಡೆಗೆ ಏನು ಒತ್ತು ಕೊಟ್ಟು ನಮ್ಮ ನವರಸನ್ ಅವರು ಇಷ್ಟು ಜನನ ತಾವೆಲ್ಲ ಸೇರಿಸಿ ಒಟ್ಟಿಗೆ ಒಂದು ಕ್ರೀಡೆಗೆ, ನಮ್ಮ ಗ್ರಾಮೀಣ ಪ್ರದೇಶ, ನಾವೆಲ್ಲ ಮಿಡ್ಲ್ ಸ್ಕೂಲ್ ಹೈಸ್ಕೂಲಲ್ಲಿ ಓದುವಾಗ ನಾವೆಲ್ಲ ಕಬಡ್ಡಿ ಖೋಖೋ ಆಡಿ ಬೆಳೆದಂಥದ್ದು. ಎಲ್ಲೋ ಒಂದು ಕಡೆ ಏನು ಕ್ರಿಕೆಟು ಮತ್ತು ಬೇರೆ ಬೇರೆ ವಿದೇಶಿ ಕ್ರೀಡೆಗಳಲ್ಲಿ ನಾವೆಲ್ಲ ಮರ್ತೋಗಿದ್ದೀವಿ. ಗ್ರಾಮೀಣ ಸೊಗಡೆಲ್ಲೋ ಒಂದು ಕಡೆ ಮೂಲೆ ಗುಂಪಾಗ್ತಾ ಇದೆ. ಅದನ್ನು ತಾವು ನಮ್ಮ ನವರಸನ್ ಅವರು ಒಂದು ಅದಕ್ಕೆ ಒತ್ತು ಕೊಟ್ಟು ಇಷ್ಟು ಅದ್ಧೂರಿಯಾಗಿ ಅದ್ಭುತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತಾವೆಲ್ಲ ಅನೇಕ ಏನು ಇಲ್ಲಿ ನಡೆದಿರ್ತಕ್ಕಂಥ ಹೆಣ್ಣುಮಕ್ಳ ಕೈನಲ್ಲಿ ಒಂದು ಟೀಮ್ ಮಾಡಿ ಕಬಡ್ಡಿನ ಆಡಿಸ್ತಾ ಇದ್ದಾರೆ. ಅದಕ್ಕೆ ಅನೇಕ ಉದ್ಯಮದಾರರು ತಾವೆಲ್ಲ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎನ್ಕರೇಜ್ನ ಕೊಟ್ಟು ತಾವೆಲ್ಲ ಈ ಕಬಡ್ಡಿ ಕ್ರೀಡೆಗೆ ಒತ್ತು ಕೊಡ್ತಾ ಇದ್ದೀರಾ. ನನಗಂತೂ ಖುಷಿ ಆಯಿತು. ಅದರಲ್ಲೂ ನಮ್ಮ ಬ್ರೂ ಫ್ಯಾಕ್ಟ್ರಿ ನಾವು ಹೊಸದಾಗಿ ಒಂದು 15-20 ದಿವಸ ಆಯಿತು ನಾವು ಇದನ್ನು ಲಾಂಚ್ ಮಾಡಿ. ತಾವೆಲ್ಲ ನನಗೂ ಖುಷಿ ಆಯಿತು. ನವರಸನ್ ಅವ್ರು ಬಂದರು, ನಾನೊಂದು ಕಾರ್ಯಕ್ರಮ ನಾನು ಇಲ್ಲಿ ಮಾಡ್ತೀನಿ ದಯಮಾಡಿ ಅಂತ. ಅಯ್ಯೋ ಅದೇನೇನಿಲ್ಲ, ನಾವೆಲ್ಲ ಜೊತೆಯಲ್ಲಿ ಇಂಥ ಕಾರ್ಯಕ್ರಮ ಎಲ್ಲ ಮಾಡಿದ್ವಿ ನಾವೆಲ್ಲ ಅಂದ್ಕೊಂಡು ಇದು ಏನು ಮಹಾ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನನಗೂ ಸಹ ಖುಷಿ ಆಯಿತು. ಇಷ್ಟು ದೊಡ್ಡ ಮಟ್ಟದಲ್ಲಿ ತಾವೆಲ್ಲ ಬಂದಿದ್ದೀರಾ. ನಮ್ಮ ಬ್ರೂ ಫ್ಯಾಕ್ಟ್ರಿಗೆ ಧನ್ಯವಾದಗಳು. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಅನ್ಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.